ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಮುಖ್ಯ ರಸ್ತೆಯ ಮೋರಿ ಕಾಮಗಾರಿಗಾಗಿ ಬಿಡಬ್ಲ್ಯೂಎಸ್ಎಸ್ಪಿ ತೆಗೆದಿದ್ದ ಗುಂಡಿ ಮುಚ್ಚಿಲ್ಲ. ಅಲ್ಲದೆ ಕಾಮಗಾರಿಗೆ ಬಳಸಿದ್ದ ಕಬ್ಬಿಣದ ಸರಳುಗಳು ಅಪಾಯಕಾರಿ ಸ್ಥಿತಿಯಲ್ಲಿದೆ. ಹಲವು ಬಾರಿ ಅಧಿಕಾರಿಗಳಿಗೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಆದರೆ ಈವರೆಗೂ ಗುಂಡಿಗಳನ್ನು ಮಾತ್ರ ಮುಚ್ಚಿಲ್ಲ. ಕಳೆದ 1 ವರ್ಷದಿಂದ ರಸ್ತೆ ಮಧ್ಯೆಯೇ ಗುಂಡಿ ಇದೆ. ಇದರಿಂದ ದಿನವೂ ಸವಾರರು ಪರದಾಡುವಂತಾಗಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಪಟ್ಟಣದಲ್ಲಿರುವ ಎಚ್ಪಿಪಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿದ್ದ ಮರಗಳ ಮಾರಣ ಹೋಮವಾಗಿದೆ. ಕಾಲೇಜಿಗೆ ಬರುವ ರಸ್ತೆ ಅಗಲೀಕರಣಕ್ಕೆ ನೂರಾರು ಮರಗಳಿಗೆ ಕೊಡಲಿ ಏಟು ಬಿದ್ದಿದ್ದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 20 ವರ್ಷಗಳ ಹಿಂದೆ ವಿದ್ಯಾರ್ಥಿಗಳು ನೆಟ್ಟ ಮರಗಳನ್ನು ಕಡಿದಿರುವುದಕ್ಕೆ ಕಿಡಿಕಾರಿದ್ದಾರೆ. ಚಳ್ಳಕೆರೆ ಶಾಸಕ ರಘುಮೂರ್ತಿ ಅಭಿವೃದ್ಧಿ ನೆಪದಲ್ಲಿ ಈ ಕಾರ್ಯ ಮಾಡಿಸಿದ್ದಾರೆ. ನೀವು ಅಭಿವೃದ್ಧಿ ಮಾಡೋದಾದ್ರೆ ಮಾಡಿ, ಆದರೆ ಮರಗಳ ಮಾರಣ ಹೋಮ ಯಾಕೆ ಮಾಡಿಸಿದ್ರಿ ಅಂತ ಪ್ರಶ್ನಿಸಿದ್ದಾರೆ. ಅರಣ್ಯ ಇಲಾಖೆ ಕಾಲೇಜು ಸಿಬ್ಬಂದಿಗಳು ಯಾರ ಒತ್ತಡಕ್ಕೆ ಮಣಿದಿದ್ದೀರಾ ಅಂತ ಪ್ರಶ್ನಿಸಿದ್ರು. ಶೋಷಣೆಗೆ ಒಳಗಾದ ದಲಿತ ಸಮುದಾಯ ಸೇರಿದಂತೆ ಇತರರು ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಅಂತ ನಮೂದಿಸಬೇಕು ಅಂತ ಸಮತಾ ಸೈನಿಕ ದಳ ಕರೆ ನೀಡಿದೆ. ಸರ್ಕಾರ ನಮಗೆ ಬೌದ್ಧ ಧರ್ಮ ಅಂತ ಘೋಷಿಸಿಕೊಳ್ಳಲು ಅವಕಾಶ ನೀಡಿದೆ. ಸರ್ಕಾರಕ್ಕೆ ಅಭಿನಂದಿಸುತ್ತೇವೆ ಅಂತ ಶೋಷಿತ ಸಮುದಾಯ ಬೌದ್ಧ ಧರ್ಮ ಅಂತ ನಮೂದಿಸುವಂತೆ ಕರೆ ನೀಡುತ್ತೇವೆ ಅಂತ ಸಂಘಟನೆಯ ಮುಖಂಡರು ಹೇಳಿದ್ದಾರೆ. ಬೌದ್ಧ ಧರ್ಮ ವೈಜ್ಞಾನಿಕ ಸತ್ಯ ಕಂಡುಕೊಂಡಿದೆ. ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸಿದ್ರು. ಅವರ ವೈಜ್ಞಾನಿಕತೆಯ ನೆಲೆಯಲ್ಲಿ ಸಂವಿಧಾನ ರೂಪಿಸಲ್ಪಟ್ಟಿದೆ. ಬೌದ್ಧ ಧರ್ಮ ಸಾಮಾಜಿಕ ಸಮಾನತೆಯನ್ನ ಪ್ರತಿಪಾದಿಸುತ್ತದೆ. ಆರ್ಥಿಕ ವ್ಯವಸ್ಥೆಗಿಂತ ಸಾಮಾಜಿಕ ಸಮಾನತೆ ಮುಖ್ಯವಾಗಿದೆ. ಆದ್ದರಿಂದ ಪರಿಶಿಷ್ಟ ಜಾತಿ ಪಂಗಡ ಮಾತ್ರವಲ್ಲದೆ ಶೋಷಣೆಗೊಳಗಾದ ಸಮುದಾಯ ಬೌದ್ಧ ಧರ್ಮ ಅನುಸರಿಸಲಿ ಅಂತ ಸೈನಿಕ ದಳ ಕರೆ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.